ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಮಾಮೂಲಾಗಿ ನಾವು ಗೀ ರೈಸ್ ಮಾಡುವಾಗ ಯಾವಾಗಲೂ ಒಂದೇ ರೀತಿ ಗೀ ರೈಸ್ ಮಾಡ್ತೀವಲ್ವ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ನಿಮಗೆ ಪುದೀನಾ ಗೀ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಮಸಾಲೆಯನ್ನು ರುಬ್ಬಿ ಮಾಡಿಬಿಟ್ಟು ಮಾಡುವಂತಹ ಗೀ ರೈಸ್ ತುಂಬಾ ರುಚಿಯಾಗಿರುತ್ತೆ. ಇದರ ಜೊತೆಗೆ ನಾನೊಂದು ಮಶ್ರೂಮ್ ಗ್ರೇವಿ ಕೂಡ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಖಂಡಿತ ಈ ವೀಕೆಂಡಲ್ಲಿ ಒಂದು ಸರ್ತಿ ಇದನ್ನು ಟ್ರೈ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ರೆಸಿಪಿ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಗೀ ರೈಸ್ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಗೀ ರೈಸ್, ಆಮೇಲೆ ಮಶ್ರೂಮ್ ಗ್ರೇವಿ. ಈ ಲೋಟದಲ್ಲಿ ನಾನು 1.5 ಲೋಟದಷ್ಟು ಬಾಸುಮತಿ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. 1.5 ಲೋಟ ಅಂದರೆ ಇದು 1/4 kg ಅಷ್ಟು ಆಗುತ್ತೆ. ಇದಕ್ಕೆ ಫಸ್ಟ್ ನೀರು ಹಾಕಿಬಿಟ್ಟು ಇದನ್ನೊಂದು 2 ಸರ್ತಿ ಚೆನ್ನಾಗಿ ತೊಳಿಬೇಕು. ಈಗ ತೊಳೆದಿದ್ದಾಗಿದೆ. ಈಗ ಇದಕ್ಕೆ ವಾಪಸ್ ನೀರನ್ನು ಹಾಕಿಬಿಟ್ಟು ಸುಮಾರು 20 ನಿಮಿಷದ ಕಾಲ ನೆನೆಯೋದಕ್ಕೆ ಬಿಡಬೇಕು. ಈ ಥರ ಅಕ್ಕಿ ನೆನೆದಾದಮೇಲೆ ಕೇವಲ ನಿಮಗೆ 20 ನಿಮಿಷ ಸಾಕು ಈ ಗೀ ರೈಸ್ ಮತ್ತು ಮಶ್ರೂಮ್ ಗ್ರೇವಿ ಮಾಡೋದಕ್ಕೆ. ಈಗ ಇದಕ್ಕೆ ಮಸಾಲೆ ಬೇಕಾಗುತ್ತಲ್ವ, ಅದಕ್ಕೆ ಏನೇನು ಮಸಾಲೆ ಅಂತ ಹೇಳ್ತೀನಿ. ನಾನು ಇವತ್ತು ಗೀ ರೈಸನ್ನು ರುಬ್ಬಿ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಮಸಾಲೆಯನ್ನು ನಾನು ಫಸ್ಟ್ ನೋಡಿ 4 ಲವಂಗ ತೊಗೊಂಡಿದ್ದೀನಿ, ಆಮೇಲೆ 2 ತುಂಡು ಚಕ್ಕೆ, ನಂತರ 1 ಏಲಕ್ಕಿ, 6 ಎಸಳು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ, 1 ಇಂಚು ಶುಂಠಿ, ಸ್ವಲ್ಪ ಅದು ಶುಂಠಿ ದಪ್ಪನೇ ಇತ್ತು, ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ನಂತರ ಅರ್ಧ ಟೀ ಸ್ಪೂನ್ನಷ್ಟು ಸೋಂಕಾಳು. ಈಗ ಇದೆಲ್ಲ ಸಾಮಗ್ರಿಗಳನ್ನು ನಾನು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ಒಂದು ಅರ್ಧ ಹಿಡಿಯಷ್ಟು ನಾನು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. 1/4 kg ಅಕ್ಕಿ ಅಲ್ವಾ, ನೀವು ಜಾಸ್ತಿ ಅಕ್ಕಿ ಹಾಕೋದಾದರೆ ಪುದೀನ ಕೂಡ ಜಾಸ್ತಿ ಹಾಕ್ಕೊಳ್ಳಿ, ಹಾಗೆಯೇ ಮಸಾಲೆ ಕೂಡ ಜಾಸ್ತಿ ಹಾಕ್ಕೊಳ್ಳಿ. 3 ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಈಗ ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ಕುಕ್ಕರನ್ನಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ 1 ಪಲಾವ್ ಎಲೆ ಹಾಕ್ಕೊಳ್ಳಿ, 4 ಎಸಳು ಕರಿಬೇವು ಸೇರಿಸ್ಕೊಳ್ಳಿ, 1 ಈರುಳ್ಳಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಇಡೀ ಮಸಾಲೆ ಅಂದರೆ ಹೋಲ್ ಮಸಾಲೆ ಇದೆಯಲ್ವ, ಅದು ಯಾವುದು ಹಾಕಿಲ್ಲ. ಚಕ್ಕೆ, ಲವಂಗ ಇಂಥದ್ದೆಲ್ಲ ಹಾಕ್ತೀವಲ್ವ, ಅದು ಯಾವುದು ಕೂಡ ಹಾಕಿಲ್ಲ. ಯಾಕೆಂದರೆ ಎಲ್ಲವನ್ನು ಕೂಡ ನಾನು ಮಸಾಲೆ ರುಬ್ಬೋದಕ್ಕೆ ಸೇರಿಸಿದ್ದೀನಲ್ವ. ಮಸಾಲೆ ಇದರಲ್ಲಿ ಯಾವುದು ಕೂಡ ನಮಗೆ ಬಾಯಿಗೆ ಸಿಗೋದಿಲ್ಲ. ಪಲಾವ್ ಎಲೆ ಬೆಂದ ಮೇಲೆ ಅದನ್ನು ತೆಗಿಬೋದು. ಮಕ್ಕಳಿಗೆಲ್ಲ ಈ ರೀತಿ ಮಾಡಿದಾಗ ಇಷ್ಟ ಆಗುತ್ತೆ. ಈಗ ಈರುಳ್ಳಿಯನ್ನು ಚೆನ್ನಾಗಿ ನಾನು ಕೆಂಪಗಾಗುವಂತೆ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು 20 ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬಹುದು, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಗೋಡಂಬಿ ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ರುಬ್ಬಿರುವಂತಹ ಮಸಾಲೆಯನ್ನು ಸೇರಿಸ್ಬಿಟ್ಟು ಮಸಾಲೆಯನ್ನು ಸ್ವಲ್ಪ ಎಣ್ಣೆ ಮೇಲೆ ತೇಲಿ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸುಮಾರು ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಿದರೆ ಆಗುತ್ತೆ. ಈಗ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ನೋಡಿ ಬರ್ತಾ ಇದೆ. ಈ ರೀತಿ ಸ್ವಲ್ಪ ಮಸಾಲೆಯನ್ನು ಹುರಿಯುವಾಗ ನಾವು ಮೀಡಿಯಮ್ ಉರಿನಲ್ಲಿ ಹುರಿಬೇಕು, ಆಗ ತಳ ಹಿಡಿಯೋದಿಲ್ಲ. ಈಗ ಇಷ್ಟಾದರೆ ಸಾಕು. ಈಗ ನೆನೆ ಹಾಕಿರುವಂತಹ ಅಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿಯನ್ನು ಸೇರಿಸ್ಬಿಟ್ಟು ನಿಧಾನವಾಗಿ ಈ ರೀತಿ ಮಾಡ್ಕೊಳ್ಳಿ, ಅಂದರೆ ಮಸಾಲೆ ಎಲ್ಲ ಅದಕ್ಕೆ ಇಳಿಯೋ ಥರ 1 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ. ತುಂಬ ಜೋರಾಗಿ ಮಾಡಬೇಡಿ, ಬಾಸ್ಮತಿ ಅಕ್ಕಿ ಬೇಗ ಕಟ್ಟಾಗಿಬಿಡುತ್ತೆ. ನಿಧಾನವಾಗಿ ಮಾಡ್ಕೋಬೇಕು. ಈಗ ಮಸಾಲೆ ಎಲ್ಲ ನೋಡಿ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಆಗಿದೆ, ಹಾಗೆಯೇ ಒಂದು ಸ್ವಲ್ಪ ಇದು ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ನೀರು ಸೇರಿಸ್ಕೊಳ್ಳೋಣ. ನೀರು ಎಷ್ಟು ಅಂದರೆ ನಾನು 1.5 ಲೋಟ ಅಕ್ಕಿ ಹಾಕಿದ್ದೀನಲ್ವ, ಈಗ ಇದಕ್ಕೆ ಇದೇ ಲೋಟದಲ್ಲಿ 3 ಲೋಟದಷ್ಟು ನೀರು ಸೇರಿಸ್ತಾ ಇದ್ದೀನಿ. ನಾವು ಗೀ ರೈಸ್, ಪಲಾವು ಎಲ್ಲ ಬಾಸುಮತಿ ಕುಕ್ಕರಲ್ಲಿ ಮಾಡುವಾಗ ಡಬ್ಬಲ್ ಆಗಿ ಸೇರಿಸ್ಕೊಳ್ಬೇಕು. ಈಗ 1.5ಗೆ ನಾನು 3 ಗ್ಲಾಸ್ನಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಉಪ್ಪು ಕೂಡ ರುಚಿಗೆ ಹಾಕ್ಕೊಂಡ್ಬಿಟ್ಟು ಒಂದು ಸರ್ತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಲ್ ಅಥವಾ 3 ವಿಷಲ್, ನಿಮ್ಮ ಕುಕ್ಕರಿಗೆ ಅನುಗುಣವಾಗಿ ವಿಷಲನ್ನು ಮಾಡ್ಕೊಳ್ಳಿ ನೀವು. ನಾನಿಲ್ಲಿ 3 ವಿಷಲ್ ಮಾಡ್ಕೊಳ್ತೀನಿ. ಈಗ ಅದು ಬೇಯ್ತಾ ಇರಲಿ. ನಾವು ಈ ಕಡೆಯಿಂದ ಮಶ್ರೂಮ್ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಇದಕ್ಕೆ ಮಸಾಲೆಯನ್ನು ಹುರ್ಕೋಬೇಕು. ಅದಕ್ಕೋಸ್ಕರ 1 ಏಲಕ್ಕಿ, 4 ಲವಂಗ, 1 ಚಕ್ಕೆ, ಅರ್ಧ ಟೀ ಸ್ಪೂನ್ನಷ್ಟು ಮೆಣಸು, ಕಾಳು ಮೆಣಸು, 1 ಟೀ ಸ್ಪೂನ್ನಷ್ಟು ಜೀರಿಗೆ, 1 ಬೆಳ್ಳುಳ್ಳಿ ಗೆಡ್ಡೆ, ಆಮೇಲೆ ಶುಂಠಿ 1 ಇಂಚು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ,
ಒಂದು ಈರುಳ್ಳಿ, ಸಣ್ಣ ಈರುಳ್ಳಿ ಒಂದು ತಗೊಂಡಿದ್ದೀನಿ. ಆಮೇಲೆ ಮೀಡಿಯಮ್ ಆದರೆ 2 ಟೊಮೆಟೊ, ದೊಡ್ಡ ಸೈಜಿಂದು ಟೊಮೆಟೊ ಆದರೆ 1 ಸಾಕಾಗುತ್ತೆ. ನಾನು ನೋಡಿ ಈ ಸೈಜಿಗಿಂತಲೂ ಒಂದು ಸ್ವಲ್ಪ ದೊಡ್ಡದಿರುವಂತಹ 1 ಟೊಮೆಟೊ ಹಾಕಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು, ಇದು ಸುಮಾರು ಅರ್ಧ ಕಟ್ಟು ತಗೊಂಡಿದ್ದೀನಿ. ನೋಡಿ ಎಷ್ಟಿದೆ ಕೈಯಲ್ಲಿ. ಈಗ ಒಲೆ ಮೇಲೆ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವು ಮಸಾಲೆಗಳನ್ನು ಸೇರಿಸ್ಕೊಳ್ಳೋಣ. ಫಸ್ಟ್ ಕಾಳು ಮೆಣಸು ಹಾಕ್ತಾ ಇದ್ದೀನಿ, ಆಮೇಲೆ ಚಕ್ಕೆ, ಲವಂಗ, 1 ಏಲಕ್ಕಿ ಮತ್ತು ಜೀರಿಗೆ ಇಷ್ಟನ್ನು ಹಾಕಿಬಿಟ್ಟು ಫಸ್ಟ್ ಒಂದು ಸರ್ತಿ ಹುರ್ಕೊಳ್ಳೋಣ. ಈ ಮಸಾಲೆ ಎಲ್ಲ ಒಂದು ಸ್ವಲ್ಪ ಕೆಂಪಗಾಗಿದೆ. ಈಗ ಇದಕ್ಕೆ ನಾವು ಬೆಳ್ಳುಳ್ಳಿ, ಶುಂಠಿ ಮತ್ತು ಈರುಳ್ಳಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಏನು ಬೇಡ, ಅದರ ಹಸಿ ಸ್ಮೆಲ್ಲು ಹೋದರೆ ಸಾಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ವ ಈರುಳ್ಳಿ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ಈಗ ಇದಕ್ಕೆ ನಾವು ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಇದನ್ನು ಸೇರಿಸ್ಬಿಟ್ಟು ಇದನ್ನು ಕೂಡ ಹಾಗೆಯೇ ಟೊಮೆಟೊ ಒಂದು ಸ್ವಲ್ಪ ಏನಾಗುತ್ತೆ, ಸ್ವಲ್ಪ ಬೇಯಬೇಕು. ಅದರಲ್ಲಿ ಜಸ್ಟ್ 1 ನಿಮಿಷ ನೀವು ಎಲ್ಲವನ್ನು ಸೇರಿಸ್ಕೊಂಡು 1 ನಿಮಿಷ ಫ್ರೈ ಮಾಡಿದರೆ ಸಾಕಾಗುತ್ತೆ. ಅದರ ಒಂದು ಹಸಿ ಸ್ಮೆಲ್ ಹೋದರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಮ್ಮ ಚಾನಲ್ನಲ್ಲಿ ಮಶ್ರೂಮ್ ಕುರ್ಮಾ ಅಂತ ಒಂದು ರೆಸಿಪಿ ಕೂಡ ಇದೆ, ತುಂಬಾ ಚೆನ್ನಾಗಿದೆ ಅದು. ಅದನ್ನು ಕೂಡ ನೀವು ಒಂದು ಸರ್ತಿ ನೋಡಿಬಿಟ್ಟು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಟೊಮೆಟೊ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಿದೆ. ಈಗ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. 3/4 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ನಾವು ಕಾಳು ಮೆಣಸು ಕೂಡ ಹಾಕಿದ್ದೀವಿ ಇದಕ್ಕೆ, ಅದರಿಂದಾಗಿ ಸ್ವಲ್ಪ ನೋಡಿಕೊಂಡು ಹಾಕಿ. ಈಗ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಅಂದರೆ ಮಸಾಲೆ ಎಲ್ಲ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದು ಕೂಡ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು, ಆಮೇಲೆ ಇದನ್ನು ರುಬ್ಕೊಳ್ಳೋಣ. ಈಗ ತಣ್ಣಗಾಗಿದೆ, ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ತುಂಬ ಬಿಸಿ ಇರುವಾಗ ಹಾಕಬೇಡಿ, ಒಂದು ಸ್ವಲ್ಪ ಸಾಧಾರಣ ಬಿಸಿ ಇದ್ದರೆ ಪರವಾಗಿಲ್ಲ. ಆಮೇಲೆ ಮಸಾಲೆಯ ನೀರು ಕೂಡ ಒಂದು ಸ್ವಲ್ಪ ಸೇರಿಸ್ಕೊಂಡ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು. ಗ್ರೇವಿ ಆಗಿರೋದ್ರಿಂದ ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈಗ ನೋಡಿ ರುಬ್ಬಿ ಆಗಿದೆ. ಈ ರೀತಿ ನುಣ್ಣಗೆ ನಾನು ರುಬ್ಕೊಂಡು ಇಟ್ಟಿದ್ದೀನಿ. ಈಗ ಸ್ವಲ್ಪ ನಾನು ಇದಕ್ಕೆ ಮಸಾಲೆಯ ನೀರನ್ನು ಕೂಡ ಸೇರಿಸ್ಕೊಂಡು ಇಡ್ತಾ ಇದ್ದೀನಿ. ಇದರಲ್ಲಿ 200 ಗ್ರಾಮ್ನಷ್ಟು, ಅಂದರೆ 1 ಪ್ಯಾಕೆಟ್ ಮಶ್ರೂಮ್ ಇದೆ. ಇದನ್ನು ಚೆನ್ನಾಗಿ ನಾನು ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ ಸೇರಿಸ್ಕೊಳ್ಳಿ. ಸಾಸಿವೆ ಚಟಪಟ ಅಂತ ಆದಮೇಲೆ 1 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಈ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಅಂದರೆ ಒಂದು ಸ್ವಲ್ಪ ಲೈಟಾಗಿ ಕೆಂಪಗೆ ಬಣ್ಣ ಬಂದರೆ ಗ್ರೇವಿ ಚೆನ್ನಾಗಿರುತ್ತೆ. ಆ ರೀತಿ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ನಾವು ಮಶ್ರೂಮ್ ಸೇರಿಸ್ಕೊಳ್ಳೋಣ. ಮಶ್ರೂಮ್ ಸೇರಿಸ್ಬಿಟ್ಟು ಇದನ್ನು ಕೂಡ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಮಶ್ರೂಮ್ ಹುರಿತಾ ನೋಡಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಹಾಗೆಯೇ ಎಣ್ಣೆ ನಿಮಗೆ ಇಲ್ಲಿ ಕಾಣ್ತಾ ಇದೆ, ಸ್ವಲ್ಪ ಎಣ್ಣೆ ಬಿಟ್ಕೊಂಡ ಹಾಗೆ. ನಂತರ ಇದರ ಕ್ವಾಂಟಿಟಿ ಕೂಡ ಹಾಗೆಯೇ ಸ್ವಲ್ಪ ಕಮ್ಮಿ ಆಗುತ್ತೆ, ಶ್ರಿಂಕ್ ಆಗ್ತಾ ಬರುತ್ತೆ ಅಣಬೆ ಬೇಯ್ತಾ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈಗ ಅಣಬೆ ಅಂತೂ ನನಗೆ ಅಂತೂ ತುಂಬ ಇಷ್ಟ. ನಿಮಗೆ ಯಾರಿಗೆಲ್ಲ ಇಷ್ಟ ಅಂತವರು ಖಂಡಿತ ಕಮೆಂಟ್ ಮಾಡಿ. ಈಗ ಇದು ಚೆನ್ನಾಗಿ ಆಗಿದೆ. ಈಗ ಇದಕ್ಕೆ ಮಸಾಲೆಯನ್ನು ನಾವು ಸೇರಿಸ್ಕೊಳ್ಳೋಣ. ಈ ಮಸಾಲೆಯನ್ನು ಸೇರಿಸ್ಬಿಟ್ಟು ನಂತರ ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಉಪ್ಪು ಕೂಡ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೀರು ಎಷ್ಟು ಬೇಕು ನೀರು ಬೇಕಾದರೆ ಹಾಕ್ಕೊಳ್ಳಿ. ತುಂಬ ಡ್ರೈ ಬೇಕು ಅಂತಿದ್ರೆ ನೀರು ಹಾಕಬೇಡಿ, ಇದರಲ್ಲೇ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಬೋದು. ನಾನೀಗ ಒಂದು ಸ್ವಲ್ಪ ಗ್ರೇವಿ ರೀತಿ ಮಾಡೋದ್ರಿಂದ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ನೀರು ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಇದು ಸುಮಾರು ಒಂದು 10 ನಿಮಿಷ ಬೇಕಾಗುತ್ತೆ ಬೇಯೋದಕ್ಕೆ. 10 ನಿಮಿಷ ನಾವು ನಿಧಾನ ಉರಿಯಲ್ಲಿ ಬೇಯಿಸಿದರೆ ಅದರ ಒಂದು ಮಸಾಲೆ ಎಲ್ಲ ಅಣಬೆ ಎಳ್ಕೊಂಡು ತುಂಬ ರುಚಿಯಾಗಿ ಬರುತ್ತೆ. 10 ನಿಮಿಷ ಆದಮೇಲೆ ನಿಮಗೆ ಇದನ್ನು ತೆಗೆದು ತೋರಿಸ್ತಾ ಇದ್ದೀನಿ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ, ನೋಡಿದ್ರೇ ಗೊತ್ತಾಗುತ್ತೆ. ಹಾಗೆಯೇ ಗ್ರೇವಿ ಕೂಡ ಎಷ್ಟು ತಿಕ್ಕಾಗಿದೆ ನೋಡಿ.
ಈಗ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿಯನ್ನು ಸೇರಿಸ್ಕೊಳ್ಳೋಣ. ಕೈಯಲ್ಲಿ ಈ ರೀತಿ ಪುಡಿ ಮಾಡಿಬಿಟ್ಟು ಹಾಕಿ, ಮತ್ತು ಒಂದು ಅರ್ಧ ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ತುಪ್ಪ ಹಾಕಿದರೆ ರುಚಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಒಂದು ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ಕಾಳು ಮೆಣಸಿನ ಒಂದು ಸ್ಮೆಲ್ ಇರುತ್ತೆ ಇದರಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಅದು ಈ ಗೀ ರೈಸ್ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್. ಖಂಡಿತ ಈ ವೀಕೆಂಡಲ್ಲಿ ನೀವು ಟ್ರೈ ಮಾಡಿ ನೋಡಿ. ಈಗ ನಾವು ಗೀ ರೈಸ್ ಹೇಗಾಗಿದೆ ಅಂತ ನೋಡೋಣ. 3 ವಿಷಲಾಗಿ ತಣ್ಣಗಾಗಿದೆ. ಈಗ ಮುಚ್ಚಳ ತೆಗಿತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಉದುರುದ್ರಾಗಿ ಬಂದಿದೆ. ಅದೇ ಟೈಮಲ್ಲಿ ಇದು ಹಾಗೆಯೇ ಒಂದೊಂದು ಅಗಳು ಕೂಡ ಸಾಫ್ಟ್ ಆಗಿದೆ. ಮುಟ್ಟಿದರೆ ಗೊತ್ತಾಗುತ್ತೆ. ನಾವು ಹತ್ತಿರದಿಂದ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ. ಒಂದೊಂದು ಅನ್ನದ ಅಗಳು ಕೂಡ ಸಾಫ್ಟಾಗಿ ಕಾಣ್ತಾ ಇದೆ, ಚೆನ್ನಾಗಿ ಬೆಂದಿದೆ. ಹಾಗೆಯೇ ತುಂಬ ಮುದ್ದೆ ಆದರೂ ಗೀ ರೈಸ್ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಉದುರುದ್ರಾಗಿನೇ ಇರಬೇಕು, ಆದರೆ ಅನ್ನ ಸಾಫ್ಟ್ ಆಗಿರಬೇಕು, ಆ ರೀತಿ ಇರಬೇಕು. ಅದೇ ಥರ ಬಂದಿದೆ. ಮತ್ತು ಪುದೀನದ ಘಮ ಅಂತಿದೆ ಗೀ ರೈಸು, ತುಪ್ಪ ಪುದೀನ ಸೇರಿಕೊಂಡು ಅಷ್ಟು ಚೆನ್ನಾಗಿದೆ. ಬನ್ನಿ ಈಗ ಇದನ್ನು ಸರ್ವ್ ಮಾಡೋಣ. ಯಾವಾಗಲೂ ಒಂದೇ ರೀತಿ ಮಾಡುವಂತಹ ಗೀ ರೈಸ್ಗಿಂತ ಖಂಡಿತ ಇದು ವಿಭಿನ್ನವಾಗಿರುತ್ತೆ. ರುಚಿಯಲ್ಲಿ ಕೂಡ ಅಷ್ಟೇ, ನೋಡೋದಕ್ಕೂ ನೋಡಿ ಎಷ್ಟು ಸೂಪರ್ ಆಗಿದೆ. ಹಾಗೆಯೇ ಇದ್ರ ಜೊತೆ ಮಾಡಿರುವಂತಹ ಮಶ್ರೂಮ್ ಗ್ರೇವಿ ಕೂಡ ಸೂಪರ್ ಆಗಿದೆ. ಮಕ್ಕಳಿಗೆ ಕೂಡ ಇದು ಇಷ್ಟ ಆಗುತ್ತೆ. ಯಾವುದು ಕೂಡ ಇಡೀ ಮಸಾಲೆ ಇದರಲ್ಲಿ ಸಿಗೋದಿಲ್ಲ. ಖಂಡಿತ ನೀವು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.